ಎಲ್ರಿಗೂ ನಮಸ್ಕಾರ. ಎಲ್ರು ನನ್ನ ವಿಡಿಯೋ ನೋಡ್ತಾ ಇದೀರಾ, ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೂನು, ವಿಡಿಯೋ ಬಗ್ಗೆ ಏನೇ ಹೇಳ್ಬೇಕು ಅನ್ಸಿದ್ರು ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರೋರೆಲ್ರು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಮ್ಗೆ ಇನ್ನ ಹೆಚ್ಚು ವಿಡಿಯೋ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಚಾನಲ್ ನ ಇಷ್ಟಪಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಹಾಗೆ ನಂದು ಏನೇ ಮಿಸ್ಟೇಕ್ ಇದ್ರೂನು ಇಲ್ಲ ಈ ತರ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತ ಸಲಹೆಗಳು ಕೊಡ್ತಾ ಇದ್ದೀರಾ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಈ ಮನೇಲಿ ನಾನು ನೆಮ್ಮದಿಯಾಗಿ ನಿಂತ್ಕೊಂಡು ಮಾತಾಡೋದಿಕ್ಕೂ ಬಿಡೋದಿಲ್ಲ. ಎಲ್ಲಿ ಹೋದ್ರು ಅಲ್ಲೇ ಬರ್ತಾಳೆ. ರೀ ಊಟಕ್ಕೆ ಬನ್ನಿ, ರೀ ನಿಮ್ ಹಾಲ್ ತರಲ್ಲ, ರೀ ನಿಮ್ಗೆ ಏನ್ ಬೇಕು ಅನ್ಕೊಂಡು. ನನ್ಗಂತೂ ಅವಳ ನೋಡ್ತಾ ಇದ್ರೆ ಮೈಯೆಲ್ಲ ಉರಿತದೆ. ಹೇಳ್ದೀಪ್ತಿ, ಇಷ್ಟೊತ್ತು ನಿಮ್ಮ ಅದಕ್ಕೆ ಗೀತಂದಾಯ್ತು, ಈಗ ನೀನ್ ಬಂದ್ಯಾ? ಏನ್ ನಾನು ಒಂದ್ ಕಡೆ ನೆಮ್ಮದಿಯಾಗಿ ನಿಂತ್ಕೊಳಕ್ಕೂ ಬಿಡೋದಿಲ್ಲ ಅಲ್ವಾ? ಅಯ್ಯ ಹೋಲ್ಡೇನ್ ಯಾಕೆ ಇಷ್ಟು ಕೋಪ ಮಾಡ್ಕೊತಾ ಇದೀಯಾ? ನಾನೇನಂತದ ಅನ್ಬಾರ್ದಂದೆ. ಡ್ಯಾಡಿ ದಿನ ಅವಾಗಿಂದ ಊಟಕ್ಕೆ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ರು. ಅದಕ್ಕೆ ಏನೋ ಕರಿಯೋಣ ಅಂತ ಬಂದ ಒಳ್ಳೆ ಮೈ ಮೇಲೆ ಎಗರುತ್ತೀಯಲ್ಲ. ನೋಡ್ದೀಪ್ತಿ, ನಾನ್ ತುಂಬಾ ಟೆನ್ಷನ್ ಅಲ್ಲಿ ಇದೀನಿ. ಅಂತದ್ರಲ್ಲಿ ಮಧ್ಯದಲ್ಲಿ ಅದು ಇದು ಅನ್ಕೊಂಡ್ ಬಂದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅದಕ್ಕೆ ಹಂಗ ಅಂದೆ. ಸರಿ ಬಿಡು, ಹೋಗ್ಲಿ. ಊಟಕ್ಕೆ ತಾನೆ, ನಾನು ಊಟ ಮಾಡ್ತೀನಿ, ನೀವು ಊಟ ಮಾಡೋಗಿ. ಅಲ್ಲಣ್ಣ, ನೀನ್ ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟು, ನಮ್ದೆಲ್ಲ ಊಟ ಆಯ್ತು ಬಿಡು. ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿ, ಯಾಕೋ ಬೇಜಾರಾಗ್ತಿತ್ತು, ಅದಕ್ಕೆ ಮೇಲ್ ಬಂದೆ. ಯಾಕೆ ಈ ಮನೆಯಲ್ಲಿ ನಾನು ಇಂಥ ಜಾಗದಲ್ಲೇ ಇರ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬಾರ್ದು, ಇಲ್ಲಿ ನಿಂತ್ಕೋಬಾರ್ದು, ಇಲ್ಲಿ ಕುತ್ಕೋಬಾರ್ದು ಅಂತ ಏನಾದ್ರು ರೂಲ್ಸ್ ಗಳಿದ್ಯಾ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ, ನಾನು ಒಂದೇ ಜಾಗದಲ್ಲಿ ಕೂತಿದ್ದ ಜಾಗದಲ್ಲೇ ಕೂತಿರ್ತೀನಿ, ಎಲ್ಲೂ ಎದ್ದು ಓಡಾಡಲ್ಲ. ಅಯ್ಯೋ ದೇವ್ರೆ, ನಾನೇನ್ ಅನ್ಬಾರ್ದಂದೆ ಅಂತ ಇವ್ನು ಈ ತರ ಕೋಪ ಮಾಡ್ಕೊಳ್ಳೋದ? ಇದೊಳ್ಳೆ ಚೆನ್ನಾಯ್ತಪ್ಪ. ಮೊದ್ಲು ನಮ್ಮ ಆದಿಯಣ್ಣ ಈ ತರ ಇರ್ಲಿಲ್ಲ, ಇತ್ತೀಚೆಗೆ ಯಾಕೋ ಈ ತರ ಆಡ್ತಿದ್ದಾನೆ. ಇವಳೇನು ಹಾಸಿಗೆ ಮೇಲೆ ಮಲಗಿದಾಳಲ್ಲ, ಇವಳಿಗೆ ಇಷ್ಟು ಸರಿ ಹೇಳಿದೀನಿ ಇಲ್ಲಿ ಮಲ್ಕೋಬೇಡ ಅಂತ. ಏ ಗೀತಾ, ಗೀತಾ ಇದಳ ಮೇಲೆ. ಹೇಳ್ರಿ. ಏನ್ ಹೇಳ್ತಾರೆ ನಿನ್ಗೆ? ಎಷ್ಟ್ ಸರಿ ಹೇಳಿದೀನಿ ನಾನ್ ರೂಮಲ್ಲಿ ನನ್ ಬೆಡ್ ಮೇಲೆ ನೀನ್ ಮಲ್ಕೋಬೇಡ ಅಂತ. ಆದ್ರೂನು ಇವತ್ತು ಇಲ್ಲಿ ಬಂದ್ ಮಲ್ಕೊಂಡಿದೀಯಾ? ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ರೀ, ಅದು ನಾವಿವತ್ತು ಅಲ್ಲಿ ಎಲ್ಲ ಹೋಗಿದ್ವಲ್ಲ, ಅಲ್ಲೆಲ್ಲ ಆಟ ಅದು ಇದು ಅನ್ಕೊಂಡು ಮೈಕೈ ಎಲ್ಲ ನೋವಾಗ್ಬಿಟ್ಟಿತ್ತು ರೀ. ನನಗ್ ಗೊತ್ತಾಗ್ಲಿಲ್ಲ, ತುಂಬಾ ನಿದ್ದೆ ಬಂದ್ಬಿಡ್ತು. ನೀವು ಬರ್ಲಿ ಅಂತ ಕಾಯ್ತಾ ಇದ್ದೆ, ಆಮೇಲೆ ಹಂಗೆ ನಿದ್ದೆ ಬಂತಲ್ಲ, ಮಲ್ಕೊಂಡ್ಬಿಟ್ಟಿದೀನಿ, ಗೊತ್ತಾಗ್ಲಿಲ್ಲ ರೀ, ಕ್ಷಮಿಸ್ಬಿಡಿ. ಬಾಯ್ ಮುಚ್ಕೊಂಡು ಈ ರೂಮಿಂದ ಆಚೆ ಹೋಗು. ನನ್ ಕಣ್ಣೆದುರುಗಡೆ ನಿಂತ್ಕೋಬೇಡ, ಇನ್ನೊಂದ್ ಕ್ಷಣ ಇಲ್ಲಿ ಇರ್ಕೂಡ್ದು, ಹೋಗಾಚೆ. ಅಲ್ಲ, ಇವ್ರಿಗೆ ಯಾಕೆ ನನ್ ಜೊತೆ ಈ ತರ ನಡ್ಕೋತಾರೆ? ನಾನು ಏನ್ ಮಾಡಿದ್ದೀನಿ ಇವ್ರಿಗೆ ಅಂತ? ನಾನು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಯಾವಾಗ್ಲೂ ಕೋಪದಲ್ಲೇ ಮಾತಾಡ್ತಾರೆ. ಒಂದು ದಿನನೂ ಪ್ರೀತಿಯಿಂದ ಮಾತಾಡಿಸ್ತಿಲ್ಲ. ಮದ್ವೆ ಆಗಿ ಇಷ್ಟು ದಿನ ಆಯ್ತು, ಇಷ್ಟು ದಿನ ಆದ್ರೂನು ಒಂದ್ ದಿನನಾದ್ರೂ ಹೊರಗಡೆ ಕರ್ಕೊಂಡ್ ಹೋಗ್ಲಿಲ್ಲ. ಏನೋಪ್ಪ, ಇವ್ರಿಗೆ ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಮೊದ್ಲೇ ಹೇಳ್ಬೇಕಿತ್ತು ತಾನೆ. ನಾನು ಏನ್ ಮಾಡ್ಲಿ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿ ಮಲ್ಗಿರೋದನ್ನ ಮಾವ ಏನಾದ್ರು ನೋಡಿದ್ರೆ, ಇಲ್ಲ ಮನೆಯವ್ರು ಯಾರಾದ್ರೂ ನೋಡಿದ್ರೆ, ಬೇಡ, ಏನ್ ಮಾಡ್ಲಿ? ಇಲ್ಲ, ಬೆಳಿಗ್ಗೆ ಬೇಗ ಎದ್ದು ಒಳಗಡೆ ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ಇಲ್ಲೇ ಮಲ್ಕೋತೀನಿ. ಈಗ ಏನಾದ್ರೂ ರೂಮ್ಗೆ ಹೋದ್ರೆ ಇವ್ರು ಸುಮ್ನೆ ಇರಲ್ಲ, ಸುಮ್ನೆ ಗಲಾಟೆ ಮಾಡ್ತಾರೆ. ಇದೇನಿದು, ಅದಕ್ಕೆ ಎಲ್ಲಿ ಮಲ್ಕೊಂಡಿದಾರಲ್ಲ? ಅಯ್ಯೋ, ತುಂಬಾ ಚಳಿ ಬೇರೆ ಇದೆ. ಇವ್ರು ನೋಡಿದ್ರೆ ಏನು ಓದ್ಕೊಂಡಿಲ್ಲ, ಸುಮ್ನೆ ಮಲ್ಕೊಂಡಿದಾರಲ್ಲ. ಅದಕ್ಕೆ 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 ದೀಪ್ತಿ, ಏನಿದು ಇಷ್ಟೊತ್ತಲ್ಲಿ ಇಲ್ಲಿ? ಏನಿಲ್ಲ ಅದಕ್ಕೆ, ನನಗೆ ತುಂಬಾ ಮೈಕೈ ನೋವು ಬಂದ್ಬಿಟ್ಟಿತ್ತ. ಸರಿ, ಟ್ಯಾಬ್ಲೆಟ್ ತಗೊಂಡ್ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡೆ, ಬಟ್ ನೀರೇ ಇರ್ಲಿಲ್ಲ ರೂಮಲ್ಲಿ. ಸರಿ, ನೀರ್ ತಗೊಂಡ್ ಹೋಗೋಣ ಅಂತ ಹಾಲಿಗೆ ಬಂದೆ, ನೀವ್ ನೋಡಿದ್ರೆ ಇಲ್ಲಿ ಮಲ್ಕೊಂಡಿದ್ದೀರಾ. ಏನಾಯ್ತು? ನೀವ್ ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಅದು ಏನಿಲ್ಲಮ್ಮ, ಏನಿಲ್ಲ. ನೀವೇನಿಲ್ಲ ಅಂತ ಹೇಳಿದ್ರಲ್ಲೇ ಎಲ್ಲ ಅರ್ಥ ಆಗ್ತಿದೆ ನನ್ಗೆ. ನಾನು ನೋಡ್ದೆ ಆದಿ ಅಣ್ಣ ನಿಮ್ ಜೊತೆ ರೇಗಾಡೋದೆಲ್ಲ. ಯಾಕೆ, ಏನಾಯ್ತು, ಏನ್ ಸಮಸ್ಯೆ? ಯಾಕೆ ನನ್ನ ಹತ್ರ ಹೇಳ್ಕೋಬಾರ್ದು ಅಂತನಾ? ನಿಮ್ಗೆ ಅಕ್ಕ ತಂಗಿ ಯಾರಾದ್ರೂ ಇದ್ದಿದ್ರೆ ನೀವ್ ಹೇಳ್ಕೊತಿರ್ಲಿಲ್ವಾ? ನನ್ನನ್ನು ನಿಮ್ ತಂಗಿ ಅಂತ ತಿಳ್ಕೊಂಡು ಹೇಳ್ಕೋಬಹುದು ತಾನೆ? ದೀಪ್ತಿ, ನಾನೇನು ಅಂತ ಹೇಳಿ ದೀಪ್ತಿ, ನನ್ ಮದ್ವೆಗೆ ಮನೆಗ್ ಬಂದಾಗಿಂದನೂ ನಿಮ್ ಅಣ್ಣ ನನ್ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿಲ್ಲ. ಯಾವಾಗ ನೋಡಿದ್ರು ಜಗಳ, ಬೈಯೋದು. ನಾನು ಏನ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ನಾನು ಅಂದ್ರೆ ಇಷ್ಟ ಇಲ್ಲ, ನಾನ್ ಮಾಡೋ ಕೆಲ್ಸ ಹೋಗ್ಲಿ, ನಾನಂದ್ರೆ ಇಷ್ಟ ಇಲ್ಲ. ನಾನ್ ಎದುರುಗ್ ಹೋದ್ರೆ ಬಾಯಿಗೆ ಬಂದಂಗ್ ಬೈತಾರೆ. ನಾನ್ ಮಾಡ್ದೇ ಇರೋ ತಪ್ಪಿಗೆಲ್ಲ ನೀನೇ ಮಾಡಿರೋದು, ನೀನೇ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಬೈತಾರೆ. ಒಟ್ನಲ್ಲಿ ಏನೋ ಗೊತ್ತಿಲ್ಲ, ಅವ್ರು ನನ್ನ ಶತ್ರು ತರ ನೋಡ್ತಾ ಇದ್ದಾರೆ. ಸರಿ, ಅದಕ್ಕೆ ನೀವ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ.
ಅದೇನೇ ಇದ್ರು ನಾನು ಬೆಳಿಗ್ಗೆ ಮಾತಾಡ್ತೀನಿ. ಬನ್ನಿ ಇವಾಗ ಮಲ್ಕೊಳ್ಳೋಣ ಬನ್ನಿ. ನೀವ್ ಆಗ್ಲೇ ಬಂದು ನನ್ನ ಹತ್ರ ಈ ತರ ಇದೆ ಇಲ್ಲೇ ಮಲ್ಕೋತೀನಿ ಅಂದಿದ್ರೆ ನಮ್ ರೂಮಲ್ಲೇ ಇಬ್ರು ಒಟ್ಟಿಗೆ ಮಲ್ಕೋಬೋದಿತ್ತಲ್ಲ. ನೀವ್ ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೀರಾ? ಯಾಕೆ ನಾನ್ ಹೊರಗ್ನಾಳಾಗೋದ್ವಾ ನಿಮ್ಗೆ? ಬನ್ನಿ ನಮ್ ರೂಮಲ್ಲಿ ಮಲ್ಕೊಳ್ಳೋಣ ಬನ್ನಿ. ದೀಪ್ತಿ, ದೀಪ್ತಿ, ಯಾರ್ ನೀವು? ನಮ್ಮ ಮಮ್ಮಿ ಹೆಸರು ಕರಿತಾ ಇದ್ದೀರಾ? ಹಾಯ್ ಸ್ವೀಟಿ, ನನಗ್ ನೀನ್ ಯಾರು ಅಂತ ಗೊತ್ತು, ಬಟ್ ನಿನಗ್ ನಾನ್ ಯಾರು ಅಂತ ಗೊತ್ತಿಲ್ವಾ? ಇಲ್ಲಪ್ಪ, ನಂಗ್ ನೀವ್ ಯಾರು ಅಂತ ಗೊತ್ತಿಲ್ಲ. ನಾನು ನಿಮ್ ಮಮ್ಮಿ ಫ್ರೆಂಡ್, ಓಕೆನಾ? ಈಗ ನಿಮ್ ಮಮ್ಮಿ ಕರ್ಕೊಂಡ್ ಬರ್ತೀಯಾ? ಮಮ್ಮಿ ಬೇಕಾ? ಇರಿ, ನಾನು ಈಗ್ಲೇ ಕರ್ಕೊಂಡ್ ಬರ್ತೀನಿ, ನೀವ್ ಕುತ್ಕೊಳ್ಳಿ. ಅಯ್ಯೋ ಅಯ್ಯೋ ಜಾಣ ಮರಿ, ಮನೆಗ್ ಬಂದವ್ರನ್ನ ಕುತ್ಕೊಳ್ಳಿ ಅಂತ ಹೇಳೋ ಅಷ್ಟು ದೊಡ್ಡೋಳಾಗಿದೀಯಾ ನೀನು? ಮತ್ತೆ ನಮ್ಮ ಮಮ್ಮಿ ನನ್ಗೆ ಹೇಳ್ಕೊಟ್ಟಿದ್ದಾರೆ, ನಮ್ ಮನೆಗೆ ಯಾರಾದ್ರೂ ನೆಂಟ್ರು ಸಂಬಂಧಿಕರು ಅಂತ ಬಂದ್ರೆ ಅವ್ರನ್ನ ಕೂರ್ಸ್ಬೇಕು ಅಂತ. ನೀವ್ ಕುತ್ಕೊಳ್ಳಿ, ನನ್ ಮಮ್ಮಿ ಕರ್ಕೊಂಡ್ ಬರ್ತೀನಿ. ಸರಿ ಸರಿ ಆಯ್ತು. ಮಮ್ಮಿ ಮಮ್ಮಿ, ನಿಮ್ಮನ್ನ ಹುಡುಕೊಂಡು ನಿಮ್ ಫ್ರೆಂಡ್ ಬಂದಿದ್ದಾರೆ. ನನ್ ಫ್ರೆಂಡಾ? ಯಾರ್ ಬಂಗಾರಿ? ಮಮ್ಮಿ ನಾನು ಅವ್ರನ್ನ ಕೂರ್ಸ್ಬಿಟ್ಟು ಬಂದಿದ್ದೀನಿ, ಬನ್ನಿ ಮಮ್ಮಿ ನೀವು. ಮಮ್ಮಿ ಇವರೇ ಬಂದಿರೋದು. ಹೇ ರೀಟಾ, ವಾಟ್ ಅ ಸರ್ಪ್ರೈಸ್! ನೀನ್ ನಮ್ಮನೆಗ್ ಬಂದಿದ್ಯಾ? ಹೂನಮ್ಮ, ನೀವಂತೂ ನಮ್ಮನ್ನ ಹುಡ್ಕೊಂಡ್ ಬರಲ್ಲ, ನಾವಾದ್ರೂ ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕಲ್ಲ. ನೀನ್ ಬಂದಿದ್ಯಾ ಅನ್ನೋ ವಿಚಾರ ಗೊತ್ತಾಯ್ತು, ಹಂಗಾಗಿ ಮನೆಗೆ ಬಂದೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ. ನಿಜವಾಗ್ಲೂ ರೀಟಾ, ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬರೀ ಬಾಯಲ್ಲಿ ಅಷ್ಟೇ ಖುಷಿ ಅಲ್ಲ, ಊರಿಗೆ ಬಂದಿದ್ಯಾ, ಒಂದು ಫೋನ್ ಮಾಡಿ ಹೇಳಕ್ ಆಗ್ಲಿಲ್ವಾ ನನ್ಗೆ? ಏ ಇಲ್ಲ ಕಣೆ, ನಾನ್ ಇಲ್ಲಿಗ್ ಬಂದ್ಮೇಲೆ ಸ್ವಲ್ಪ ಬ್ಯುಸಿ ಆಗಿ ಹೋದ್ನಾ, ಹಾಗಾಗಿ ಏನು ನಿನ್ ಫೋನ್ ಮಾಡಕ್ ಆಗ್ಲಿಲ್ಲ ಅಷ್ಟೇ. ಸರಿ, ಇವಾಗ ನೀನ್ ಏನ್ ತಗೋತೀಯಾ? ಕಾಫಿ, ಟೀ, ಹಾಲು, ಹಾರ್ಲಿಕ್ಸ್ ಅಥವಾ ಜ್ಯೂಸ್ ಏನಾದ್ರು ತಗೊಂಬರ್ಲಾ? ಇಲ್ಲಮ್ಮ, ಏನು ಬೇಡ, ಬಾ ಕುತ್ಕೋಬಾ, ನಿನ್ ಜೊತೆ ತುಂಬಾ ಮಾತಾಡಕ್ಕಿದೆ. ಇಷ್ಟು ದಿನ ಆಯ್ತು ನೀನ್ ನನ್ಗ್ ಸಿಕ್ಕಿ. ಹಾಗಂದ್ರೆ ಹೀಗೆ ಇರು, ನಾನ್ ನಿನ್ಗೆ ಕಾಫಿನ ಟೀನ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಕುಡಿತೀಯಲ್ಲ? ಕುಡಿತೀನಿ. ದೀಪ್ತಿ, ನಾನ್ ಮಾಡ್ಕೊಂಡ್ ಬರ್ತೀನಿ ಬಿಡು ಕಾಫಿ. ನಿನ್ ಫ್ರೆಂಡ್ ಬಂದಿದ್ದಾರೆ ಅಂತೀಯಾ, ಕುತ್ಕೊಂಡ್ ಮಾತಾಡು, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಏ ದೀಪ್ತಿ, ಯಾರದು ಇವಾಗ ಕಾಫಿ ತರ್ತೀನಿ ಅಂತ ಹೋದ್ರಲ್ಲ? ಹಿಂಗೆ ಆಗೋದು, ಮನೇಲಾಗೋ ಫಂಕ್ಷನ್ ಗಳ ಕರೆದ್ರೆ ಬರ್ದೇ ಇದ್ದಾಗ ಇದೇ ತರ ಆಗೋದು. ಅವ್ರನ್ನ ಮತ್ಕಿ ಕಣೆ, ಯಾಕೆ ನೀನ್ ನಮ್ಮ ಅಣ್ಣನ್ ಮದ್ವೆಗೆ ಬರ್ಲಿಲ್ಲ? ಇಲ್ಲಮ್ಮ, ನನ್ಗೆ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಇತ್ತು, ಸೊ ನಾನು ಅಲ್ಲಿಗೆ ಹೋಗಿದ್ದೆ, ಹಂಗಾಗಿ ಬರಕ್ ಆಗ್ಲಿಲ್ಲ. ನಿಮ್ ಅತ್ಕೇನವ್ರು? ಹಾ ಹೌದು. ಮತ್ತೆ ಇನ್ನೇನೆ ಸಮಾಚಾರ? ಆಂಟಿ ಆಂಟಿ, ನಿಮ್ಗೆ ನಾನು ಯಾರು ಅಂತ ಗೊತ್ತು ತಾನೆ? ನಾನು ಮನೇಲಿ ಇದೀನಿ ಅಂತ ಅಂದಾಗ ನೀವು ನನಗೆ ಚಾಕ್ಲೇಟ್ ಆದ್ರೂ ತರ್ಬೇಕು ತಾನೆ, ನೀವ್ ಯಾಕೆ ಏನು ತಗೊಂಡ್ ಬಂದಿಲ್ಲ? ಅಯ್ಯಯ್ಯೋ ಸಾರಿ ಸ್ವೀಟಿ, ನನ್ಗೆ ನೆನ್ಪಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ದೊಡ್ಡ ಡೈರಿ ಮಿಲ್ಕ್ ತಗೊಂಡ್ಬರ್ತೀನಿ, ಓಕೆನಾ? ಎಲ್ಲರೂ ಹಿಂಗೆ ಅಂತೀರ, ನನ್ಗೆ ಏನು ಕೊಡ್ಸಲ್ಲ. ಸ್ವೀಟಿ, ಏನದು ಬಂದವ್ರ ಮುಂದೆ ನೀನ್ ಈ ತರ ಆಡೋದು? ಹೋಗು, ಒಳಗಡೆ ಹೋಗಿ ಆಟಾಡ್ಕೋ ಹೋಗು. ಬರೀ ಹೀಗೆ ಮಾಡ್ತಾರೆ ನನಗೆ, ಯಾರಿಗೂ ನಾನಂದ್ರೆ ಇಷ್ಟನೇ ಇಲ್ಲ ಅನ್ಸುತ್ತೆ. ನಿನ್ ಮಗಳು ತುಂಬಾ ಚೂಟಿ ಇದ್ದಾಳ ಕಡೆ. ಯಾವ್ದು ಇದಾ ಚೂಟಿ? ಬಂದವ್ರ ಎದುರುಗಡೆ ನನಗೆ ಚಾಕ್ಲೇಟ್ ತಂದಿಲ್ಲ, ಬಿಸ್ಕೆಟ್ ತಂದಿಲ್ಲ ಅಂತ ಕೇಳದ? ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಡ್ತಾಳ ಕಡೆ ಇವಳು. ಹೋಗ್ಲಿ ಬಿಡೆ, ಮಗು ಅಲ್ವಾ. ಮತ್ತೆ ನಿಮ್ ಹಸ್ಬೆಂಡ್ ಎಲ್ಲ ಹೇಗಿದ್ದಾರೆ? ಅವ್ರು ಬಂದಿಲ್ವಾ? ಇಲ್ಲ ಕಣೆ, ಅವ್ರು ಬಂದಿಲ್ಲ, ನಾನ್ ಮಾತ್ರ ಬಂದೆ. ಈಗ ದಸರಾ ವೆಕೇಶನ್ಸ್ ಇದೆಯಲ್ಲ, ಅಜ್ಜಿ ನೋಡ್ಬೇಕು ಅಜ್ಜಿ ನೋಡ್ಬೇಕು ಅಂತ ಹಠ ಮಾಡ್ತಿದ್ಲ ನನ್ ಮಗಳು, ಹಂಗಾಗಿ ನಾನು ನನ್ ಮಗಳು ಇಬ್ರು ಬಂದು. ಆಮೇಲೆ ಅವರು ಬರ್ತಾರೆ, ನಾವ್ ಹೋಗ್ಬೇಕಾದ್ರೆ ಅವರು ಬಂದು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ದೀಪ್ತಿ, ಕಾಫಿ ತಗೊಳ್ಳಿ. ಕೊಡಿ ಅದಕ್ಕೆ. ಮತ್ತೆ ಇನ್ನೇ ನಮ್ಮ ಸಮಾಚಾರ? ನಮ್ದೆಲ್ಲ ಮದ್ವೆ ಆಗೋ ನನ್ ಮಕ್ಳಿದ್ದಾರೆ, ನೀನ್ ಇನ್ನ ಮದ್ವೆನೆ ಮಾಡ್ಕೊಳ್ಳಿಲ್ವಲ್ಲೇ? ಯಾಕೆ ಮದ್ವೆ ಆಗ್ತೇ ಇಲ್ಲ, ಹಿಂಗೆ ಸನ್ಯಾಸಿ ಆಗ್ಬಿಡೋಣ ಅಂತ ಅನ್ಕೊಂಡಿದ್ಯೋ? ಚೇಚೆ, ಸನ್ಯಾಸಿ ನಾನ್ ಯಾಕೆ ಆಗ್ಲಿ? ನನ್ಗೂ ಲೈಫಲ್ಲಿ ಈಗ ಎಲ್ಲದಕ್ಕೂ ಗಂಡನ ಹತ್ರ ಕೈ ಚಾಚೋದು ಅಂತ ಅಂದ್ರೆ ನನ್ಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನೇ ಏನಾದ್ರೂ ಒಂದು ಬಿಸ್ನೆಸ್ ತರ ಏನಾದ್ರೂ ಮಾಡ್ಕೊಂಡು ಲೈಫ್ ಎಲ್ಲ ಸೆಟ್ಲ್ ಆದ್ಮೇಲೆ ಆಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೇ ಸುಮ್ನಿದ್ದೆ. ಸೊ ಈಗ ನಾನು ಒಂದ್ ರೀತಿನಲ್ಲಿ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ, ನೆಕ್ಸ್ಟ್ ಏನಿದ್ರು ಮದ್ವೆನೇನೆ. ಅಂತೂ ಇಂತೂ ಒಂದ್ ಮದ್ವೆ ಊಟನಾದ್ರೂ ಹಾಕಿಸ್ತೀಯ ಅಂದಂಗ ಆಯ್ತು. ಮತ್ತೆ ಏನ್ ಮಾಡ್ಕೊಂಡಿದ್ಯಾ? ಬಿಸ್ನೆಸ್ ಅಂತ ಅಂದ್ಯಲ್ಲ, ಈಗ ಯಾವ ಬಿಸ್ನೆಸ್ ಕೈ ಹಾಕಿದೀಯಾ? ಏನಿಲ್ಲಮ್ಮ, ಇವಾಗಿನ ಇದ್ರಲ್ಲಿ ಹೆಣ್ಣು ಮಕ್ಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗೋದು ಅಂತ ಅಂದ್ರೆ ಬ್ಯೂಟಿಷಿಯನ್. ನಾನಂತೂ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಂಡಿದೀನಿ. ಅದು ಎಲ್ಲಾ ತರ ಟ್ರೀಟ್ಮೆಂಟ್ ಕೂಡ ಲಭ್ಯ ಇರುತ್ತೆ ನಮ್ಮಲ್ಲಿ. ಒಂದು ಮಟ್ಟಿಗೆ ಶಾಪ್ ಚೆನ್ನಾಗಿ ರನ್ ಆಗ್ತಾ ಇದೆ, ಈಗೇನೋ ತೊಂದ್ರೆ ಇಲ್ಲ. ನಾನೀಗ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಮದ್ವೆಗಳಿಗೆಲ್ಲ ಮೇಕಪ್ ಆರ್ಡರ್ ಗಳಿದ್ದಾಗೆಲ್ಲಾನು ಔಟ್ ಆಫ್ ಸ್ಟೇಷನ್ ಕೂಡ ಹೋಗ್ತೀನಿ, ಹೋಗಿ ಅಲ್ಲಿ ಮೇಕಪ್ ಎಲ್ಲ ಮಾಡ್ಕೊಡ್ತೀನಿ. ನನ್ನ ಹತ್ರನೇ ಸುಮಾರು ಒಂದು 10-15 ಮೆಂಬರ್ಸ್ ಟ್ರೈನಿಂಗ್ ತಗೋತಾ ಇದ್ದಾರೆ. ಸೊ ಬ್ಯೂಟಿಷಿಯನ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀನಿ. ಹಂಗಾಗಿ ಒಂದ್ ರೀತಿನಲ್ಲಿ ಚೆನ್ನಾಗಿದೆ ಲೈಫ್, ಈಗ ಒಂಥರ ಸೆಕ್ಯೂರ್ ಆಗಿದೆ. ಇನ್ಮೇಲೆ ಏನು ಭಯ ಇಲ್ಲ, ಮದ್ವೆ ಮಾಡ್ಕೋಬಹುದು. ಹೌದಾ? ಒಳ್ಳೇದೇ ಆಯ್ತು ಬಿಡು. ಇನ್ ಯಾವ್ದಾದ್ರು ಫಂಕ್ಷನ್ ಇತ್ತು ಅಂತ ಅಂದ್ರೆ ನಿನ್ಗೊಂದು ಕಾಲ್ ಮಾಡ್ಬಿಡ್ತೀನಿ, ಬಂದ್ ನಿನ್ ಹತ್ರ ಫ್ರೀಯಾಗಿ ಪುಕ್ಸಟ್ಟೆ ಮೇಕಪ್ ಮಾಡಿಸ್ಕೊಂಡು ಹೋಗ್ಬೋದಾಗಿದ್ರೆ. ಅಯ್ಯೋ ಬಾರೆ ಅಮ್ಮ, ನಿನ್ಗಿಲ್ದಿರೋದೇನೆ ಮಾಡ್ಕೊಡ್ತೀನಿ ಬಾ.
ನೀನ್ ನನಗೆ 1 ರೂಪಾಯಿ ಕೊಡ್ಲೇಬೇಡ, ಫ್ರೀಯಾಗಿ ಮಾಡ್ಕೊಡ್ತೀನಿ. ನಿಮ್ಗೆ ಹೇರ್ ಸ್ಟೈಲ್ ಬೇಕಾ, ಮೇಕಪ್ ಬೇಕಾ, ಸ್ಯಾರಿ ಡ್ರಾಪಿಂಗ್ ಬೇಕಾ, ನಿಮ್ಗೆ ಏನ್ ಬೇಕು ಹೇಳು, ನಾನ್ ಮಾಡ್ಕೊಡ್ತೀನಿ. ಸರಿ ಆಯ್ತು ಬಿಡು. ಅಲ್ಲ ದೀಪ್ತಿ, ನಾನ್ ನಿನ್ಗೊಂದ್ ಮಾತು ಕೇಳ್ತೀನಿ, ಏನೋ ತಪ್ಪು ತಿಳ್ಕೊಬೇಡ. ತಪ್ಪು ತಿಳ್ಕೊಳ್ಳೋ ಅಂತ ಮಾತು ಹೇಳಿದ್ರೆ ತಪ್ಪು ತಿಳ್ಕೊತೀನಿ. ಹೇ ಹಂಗಲ್ಲಮ್ಮ, ಇವಾಗ ಬಂದೋದ್ರಲ್ಲ ನಿಮ್ಮತ್ತಿಗೆ ಅವರು. ಅಲ್ಲ ನೀನು ಮಾಡರ್ನ್ ಆಗಿದೀಯಾ, ನಿಮ್ ತಾಯಿಯವರು ಕೂಡ ಮಾಡರ್ನ್ ಆಗಿದ್ದಾರೆ. ಬಟ್ ನಿಮ್ಮ ಅತ್ತಿಗೆ ಸೀರೆ ಉಟ್ಕೊಂಡು ಜಡೆ ಎಣ್ಕೊಂಡು ಏನ್ ಆತರ ಹಳ್ಳಿಯವ್ರ ತರ ಇದಾರಲ್ಲ. ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ? ಈಗ ನಮ್ಮ ಮನೆಯಲ್ಲಿ ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ನಮ್ಮ ತಾಯಿಯವ್ರು ಮೊನ್ನೆ ಎಲ್ಲ ಬ್ಯೂಟಿ ಪಾರ್ಲರ್ಗೆಲ್ಲ ಕರ್ಕೊಂಡೋಗಿ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಏನೇನೋ ಮಾಡಿದ್ರು. ಬಟ್ ಅವ್ರಂತೂ ಚೇಂಜ್ ಆಗಿಲ್ಲ, ಅದೇ ತರ ಇದಾರೆ. ಈಗ ನಾನ್ ಟ್ರೈ ಮಾಡ್ಬೇಕಷ್ಟೇ. ಹೇ ಹಾಗಾದ್ರೆ ಒಳ್ಳೇದಾಯ್ತಲ್ಲ. ಹೆಂಗಿದ್ರು ನಾನ್ ಬ್ಯೂಟಿಷಿಯನ್. ಈಗ ನೀನೊಂದ್ ಕೆಲ್ಸ ಮಾಡು, ನಿಮ್ಮ ಅತ್ತಿಗೆನ ನಮ್ಮ ಸಲೂನ್ ಕರ್ಕೊಂಬ. ನಾನು ಅವ್ರಿಗೆ ಮೇಕಪ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಅಲ್ವಾ. ನೀನ್ ಹೇಳ್ತಿರೋದು ಒಂಥರ ಕರೆಕ್ಟ್ ಆಗಿದೆ, ನನ್ಗೆ ತಲೆಗೆ ಹೊಳೆದಿರ್ಲಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಅದಕ್ಕೆ ನಾ ನಾಳೆ ಇಲ್ಲ ನಾಡಿದ್ದು ನಾನು ನಿನ್ ಸಲೂನ್ ಕರ್ಕೊಂಬರ್ತೀನಿ. ಆಮೇಲೆ ನೋಡೋಣ, ಅವ್ರಿಗೆ ನೀನೇ ಒಂದ್ ಸ್ವಲ್ಪ ಈ ಬ್ಯೂಟಿ ಬಗ್ಗೆ, ಮೇಕಪ್ ಬಗ್ಗೆ, ಈ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ, ಹೇರ್ ಸ್ಟೈಲ್ಸ್ ಗಳ ಬಗ್ಗೆ ಸ್ವಲ್ಪ ನೀನೇ ಹೇಳು. ನಾವ್ ಹೇಳಿದ್ರು ಅವ್ರಿಗೆ ಏನೋ ಒಂದ್ ರೀತಿ ಮುಜುಗರ ಆಗ್ಬೋದು. ನಿನ್ನ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡ್ಬೋದು ಅವರು. ನೋಡೋಣ, ಕರ್ಕೊಂಬರ್ತೀನಿ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಅತ್ತಿಗೆ ಯಾರಿಗೇನ್ ಕಮ್ಮಿ ಇಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ಅವ್ರು ಮಾಡರ್ನ್ ಆಗಿಲ್ಲ ಅಷ್ಟೇ, ಆದ್ರೆ ಅವ್ರ ಮುಖ ಲಕ್ಷಣ ತುಂಬಾ ಚೆನ್ನಾಗಿದೆ. ಹೌದು, ನಮ್ಮ ಅತ್ತಿಗೆ ಮುಖ ಲಕ್ಷಣನೂ ಚೆನ್ನಾಗಿದೆ, ಮನ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಸರಿ ಕಣೆ, ಆಯ್ತು, ನಾನೇನ್ ಹೊರಡ್ತೀನಿ, ಬಾಯ್. ಏನೇ ಇಷ್ಟು ಬೇಗ ಹೊರಡ್ತಾ ಇದೀಯಾ? ಇರು, ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಅಮ್ಮ, ನನ್ಗೆ ಸ್ವಲ್ಪ ಕೆಲಸ ಇದೆ. ಹೇಳಿದ್ನಲ್ಲ, ಒಂದ್ 10-15 ಮೆಂಬರ್ಸ್ ಬರ್ತಾರೆ ನನ್ನ ಹತ್ರ ಟ್ರೈನಿಂಗ್ಗೆ. ಹಂಗಾಗಿ ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಬೇಕಲ್ವಾ. ಈಗ ಸದ್ಯಕ್ಕೆ ನಾನು ಒಬ್ಳೇ ಇರೋದು. ಸೊ ನಾನು ಹೊರಡ್ಬೇಕು. ನಾನು ನಿನ್ನ ಕಾಲ್ ಮಾಡೋಣ ಅಂತಾನೆ ಅನ್ಕೊಂಡೆ, ಬಟ್ ಕಾಲ್ ಮಾಡೋದ್ಕಿಂತ ಮುಖಾಮುಖಿ ಭೇಟಿ ಮಾಡೋಣ ಅನ್ಕೊಂಡು ಇಲ್ಲಿಗೆ ಬಂದೆ ಅಷ್ಟೇ. ಸರಿ, ನಾನು ನಿನ್ಗೆ ಸಿಗ್ತೀನಿ ಬಿಡು. ನನ್ನ ನಂಬರ್ ಇದೆ ಅಲ್ವಾ ನಿನ್ನ ಹತ್ರ? ನಂಬರ್ ಇದೆ ಕಣೆ. ನಂಬರ್ ಇಟ್ಕೊಂಡಿರ್ತೀರಾ, ಬಟ್ ಕಾಲ್ ಮೆಸೇಜ್ ಏನು ಮಾಡಲ್ಲ ಅಷ್ಟೇ. ಇಲ್ಲ, ಇನ್ಮೇಲೆ ಮಾಡ್ತೀನಿ ಬಿಡು. ಸರಿ ಆಯ್ತು, ನಾನ್ ನಾಳೆ ಎಲ್ಲ ನಾಡಿದ್ದಕ್ಕೆ ಕರ್ಕೊಂಡ್ ಬರ್ತೀನಿ. ಅದೇನಿದೆ ನೋಡೋಣ ಆಮೇಲೆ. ಸರಿ ಕಣೆ ಅಮ್ಮ, ಬಾಯ್. ಸರಿ ಹಂಗಿದ್ರೆ. ದೀಪ್ತಿ, ನಿನ್ ಗೆಳತಿ ಬಂದಿದ್ರಲ್ಲ, ಹೋದ್ರಾ? ಹ್ಞೂ ಅದಕ್ಕೆ ಹೋದ್ಲು. ಅವಳಿಗೇನೋ ತುಂಬಾ ಅರ್ಜೆಂಟ್ ಕೆಲಸ ಇತ್ತಂತೆ, ಹಂಗಾಗಿ ಅವಳು ಹೋದ್ಲು. ಮತ್ತೆ ನನ್ನ ಫ್ರೆಂಡ್ ಏನಂತ ಹೇಳಿದ್ರು ಗೊತ್ತಾ ನಿಮ್ಮನ್ನ ನೋಡಿ? ನನ್ ಬಗ್ಗೆನಾ? ಏನಂದ್ರು? ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರಾ ಅಂತ ಅನ್ಲು. ಏನ್ ಸುಂದರವಾಗಿದ್ರೆ ಏನ್ ಬಿಡಮ್ಮ, ಕಟ್ಕೊಂಡ್ ಗಂಡಂಗೆ ನನ್ ಮೇಲೆ ಇಷ್ಟ ಇಲ್ಲ, ಪ್ರೀತಿ ಇಲ್ಲ ಅಂತಂದ್ರೆ ಯಾರ್ ಹೊಗಳಿದ್ರೆ ಏನು ಬದಲಾವಣೆ ಆಗಲ್ಲ. ಹಾಗ್ಯಾಕೆ ಬೇಜಾರ್ ಮಾಡ್ಕೋತೀರಾ? ಅದಕ್ಕೆ ಎಲ್ಲ ಒಳ್ಳೇದಾಗುತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ನಾನಿದ್ದೀನಿ ತಾನೆ, ನಾನೆಲ್ಲ ಸರಿ ಮಾಡ್ತೀನಿ. ನಾನು ಅವಳಿಗೆ ಹೇಳಿದ್ದೀನಿ, ಅವಳದೇ ಒಂದ್ ಸಲೂನ್ ಇದೆ, ನನ್ನನ್ ಕದ್ಲು, ಅದಕ್ಕೆ ಬರ್ತೀನಿ ಅಂತ ಹೇಳಿದೀನಿ. ನಾಳೆ ಇಲ್ಲ ನಾಡಿದ್ದು ಫ್ರೀ ಮಾಡ್ಕೊಳ್ಳಿ, ನಾನು ನೀವು ಇಬ್ರು ಹೋಗ್ಬಿಟ್ ಬರೋಣ. ಅಲ್ಲಿಗೆಲ್ಲ ನಾನು ಯಾಕೆ ದೀಪ್ತಿ, ನೀನ್ ಹೋಗ್ಬಿಟ್ಪಾ. ಇರ್ಲಿ ಅದಕ್ಕೆ ಪರವಾಗಿಲ್ಲ, ನೀವು ನನ್ ಜೊತೆ ಬರ್ತಾ ಇದ್ದೀರಾ, ಬರ್ಬೇಕು ಅಷ್ಟೇ. ಸರಿ ಆಯ್ತು ಬಿಡು, ಹೋಗೋಣ. ದೀಪ್ತಿ, ಏನಮ್ಮ ಒಬ್ಳೆ ಕುತ್ಕೊಂಡಿದ್ಯಾ? ತಿಂಡಿ ತಿಂದ್ಯಾ? ಹಾ ಮಮ್ಮಿ, ತಿಂಡಿ ಆಯ್ತು. ನೀವೇನು ಎಲ್ಲ ಹೊರಗಡೆ ಹೊರಟಿರೋ ತರ ಇದೆ? ಹ್ಞೂ ದೀಪ್ತಿ, ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ, ಹಂಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಸಾಯಂಕಾಲದಷ್ಟು ಬಂದ್ಬಿಡ್ತೀನಿ ಬೇಗನೇನೆ. ಏನ್ ಮಮ್ಮಿ ನೀವು ಯಾವಾಗ್ಲೂ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಹೊರಗಡೆ ಸುತ್ತೋದು ಇದೇ ಆಯ್ತು. ಮಗಳು ಮನೆಗ್ ಬಂದಿದ್ದೀನಿ, ಮಾತಾಡಿಸ್ಬೇಕು ಅನ್ನೋದು ಒಂದ್ ಸ್ವಲ್ಪನೂ ಇಲ್ಲ ಅಲ್ವಾ ನಿಮ್ಗೆ? ನಿನ್ನೆ ತಲೆನೋವು ಅನ್ಕೊಂಡು ನಮ್ ಜೊತೆ ವಂಡರ್ಲಾಗ್ ಬನ್ನಿ ಅಂದ್ರೆ ಅಲ್ಲಿಗೂ ಬರ್ಲಿಲ್ಲ. ಈಗ ನೋಡಿದ್ರೆ ಬೆಳಿಗ್ಗೆನೆ ರೆಡಿಯಾಗಿ ಎಲ್ಲ ಹೊರಗಡೆ ಹೊರಟಿದ್ದೀರಾ. ನನ್ ಜೊತೆ ಮಾತಾಡೋಕ್ ನಿಮ್ ಹತ್ರ ಟೈಮೇ ಇಲ್ಲ ಅಲ್ವಾ? ಓ ಬೇಬಿ, ನೀನ್ ಈ ತರ ಎಲ್ಲ ಬೇಜಾರ್ ಮಾಡ್ಕೋಬೇಡ, ಓಕೆನಾ? ನನ್ಗೆ ಸ್ವಲ್ಪ ಕೆಲಸ ಇದೆ, ಬೇಗ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಸಾಯಂಕಾಲ ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡೋಣ, ಆಯ್ತಾ? ಇವಾಗ ಬೇಜಾರ್ ಮಾಡ್ಕೋಬೇಡ ಮಗಳೇ, ನಾನ್ ಬಂದ್ಬಿಡ್ತೀನಿ, ಬೇಗ ಬರ್ತೀನಿ, ಓಕೆನಾ? ಬಾಯ್. ಈ ಮಮ್ಮಿಯೋ ಮನೇಲಿ ಏನಾಗ್ತಿದೆ, ಏನ್ ಹೋಗ್ತಾ ಇದೆ ಏನು ತಿಳ್ಕೊಳಲ್ಲ. ಫ್ರೆಂಡ್ಸು ಅಲ್ಲಿ ಇಲ್ಲಿ ಓಡಾಡೋದು ಇದೇ ಆಯ್ತು ಇವ್ರದ್ದು. ಮಮ್ಮಿ ಇಲ್ಲಿ ನೋಡಿ ಮಮ್ಮಿ, ಬಾಲು ಮಮ್ಮಿ, ನಾನು ನೀನು ಇಬ್ರು ಆಟ ಆಡೋಣ, ಬರ್ತೀರಾ? ಸ್ವೀಟಿ, ನಾನ್ ನಿನ್ ಜೊತೆ ಆಟ ಆಡೋದಕ್ಕೆ ನಾನೇನ್ ಚಿಕ್ಕ ಮಗುನಾ? ಹೋಗಿ ಮಮ್ಮಿ, ನೀವ್ ಯಾವಾಗ್ಲೂ ಹಿಂಗೆ ಅಂತೀರಾ, ನನ್ ಜೊತೆ ಆಟ ಆಡೋದಿಕ್ ಬರೋದೇ ಇಲ್ಲ ನೀವು. ನೋಡಿ, ನನ್ ಜೊತೆ ಆಟ ಆಡೋದಿಕ್ ಯಾರಿದ್ದಾರೆ ಮನೆಯಲ್ಲಿ? ನೀವು ತಾನೇ ನನ್ ಜೊತೆ ಆಟ ಆಡ್ಬೇಕು. ನೀವು ಬರ್ಲಿಲ್ಲ ಅಂತಂದ್ರೆ ನಂಗೆ ತುಂಬಾ ಬೋರ್ ಆಗುತ್ತೆ ಮಮ್ಮಿ. ಬನ್ನಿ ಮಮ್ಮಿ, ಆಟ ಆಡೋಣ. ನೋಡು ಸ್ವೀಟಿ, ನನ್ಗಿದೆಲ್ಲ ಇಷ್ಟ ಆಗಲ್ಲ, ನನ್ಗೆ ಆಟ ಆಡೋದೆಲ್ಲ ಇಷ್ಟ ಆಗಲ್ಲ. ಹೋಗಿ ನೀನ್ ಒಬ್ಳೆ ಆಟ ಆಡ್ಕೊ ಹೋಗು ಗ್ರೌಂಡ್ ಅಲ್ಲಿ. ಹೋಗಿ, ನೀವ್ ಬೇಡ ಆಟಕ್ಕೆ, ನಾನು ಅತ್ತೆ ಕರ್ಕೊಂಡು ಹೋಗ್ತೀನಿ. ಅತ್ತೆ ನಾನು ಇಬ್ರು ಆಟ ಆಡ್ತೀವಿ. ಯಾವಾಗ ಆಟ ಆಡೋದಿಕ್ ಕರೆದ್ರು ಹೀಗೆ ಹೇಳ್ತಾರೆ, ಯಾವತ್ತೂ ನನ್ ಜೊತೆ ಆಟ ಆಡೋದಕ್ಕೆ ಬರಲ್ಲ. ಇವ್ರಿಗೆ ನಾನಂದ್ರೆ ಇಷ್ಟನೇ ಇಲ್ಲ. ದೀಪ್ತಿ, ಏನಮ್ಮ ಒಬ್ಳೆ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಡ್ಯಾಡಿ, ಸುಮ್ನೆ ಹಾಗೆ ಕುತ್ಕೊಂಡಿದ್ದೆ ಅಷ್ಟೇ. ತಿಂಡಿ ತಿಂದ್ರಾ? ಹ್ಞೂ ನಮ್ಮ ತಿಂಡಿ ಆಯ್ತು, ಆಫೀಸ್ಗೆ ಬೇರೆ ಟೈಮ್ ಆಗ್ತಿದೆ. ಇವನ್ ಹಾಗೆ ಹೋದ್ನಲ್ಲ ಆದಿತ್ಯ, ಇರೋ ನಾನು ಬರ್ತೀನಿ ತಿಂಡಿ ತಿನ್ಕೊಂಡು ಅಂತ ಅಂದ್ರೆ ಏನಪ್ಪ ಅರ್ಜೆಂಟ್ ತಿಂಡಿನೂ ಮಾಡಿಲ್ಲ ಅವ್ನು, ಹಾಗೆ ಹೋದ. ಸರಿ ನಮ್ಮ ನಾನು ಬರ್ತೀನಿ.
ಸರಿ ಡ್ಯಾಡಿ, ಆಯ್ತು. ಆಮೇಲೆ ಆದಿತ್ಯ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನಾದ್ರು ಮಾತಾಡಿದ್ಯಾ ದೀಪ್ತಿ? ಹಾ ಡ್ಯಾಡಿ, ಮಾತಾಡಿದೀನಿ. ಅದೇನಿಲ್ಲ, ಸರಿ ಹೋಗುತ್ತೆ ಬಿಡಿ. ಅವನೇನೋ ಆಫೀಸ್ ಟೆನ್ಷನ್, ವರ್ಕ್ ಪ್ರೆಷರ್ ಅಂತ ಹೇಳ್ಬಿಟ್ಟು ಆತರ ಇದ್ ಮಾಡಿದ್ದಾನೆ ಅಷ್ಟೇ. ಅದ್ ಬಿಟ್ರೆ ಏನಿಲ್ಲ ಡ್ಯಾಡಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ನಮ್ಮ ಆಯ್ತು, ಹೆಂಗೋ ಒಳ್ಳೇದಾದ್ರೆ ಸಾಕು. ಎಲ್ಲ ಒಳ್ಳೇದೇ ಆಗುತ್ತೆ ಡ್ಯಾಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನು ಇದೀನಲ್ಲ. ಸರಿ ನಮ್ಮ ಆಯ್ತು, ಬರ್ತೀನಿ ನಾನು ಇನ್ನು. ಇಲ್ಲ, ನಾನು ಅನ್ಕೊಂಡಂಗೆ ಇದು ಬುದ್ಧಿವಾದ ಹೇಳಿದ್ರೆ ಬದಲಾಗುವಂತ ಕ್ಯಾಟಗರಿ ಅಲ್ಲ. ಇದಕ್ ಬೇರೆ ದಾರಿನೇ ಹುಡುಕ್ಬೇಕು, ಬೇರೆ ತರನೇ ಯೋಚನೆ ಮಾಡ್ಬೇಕು.